ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಸಿದ್ಧತೆ ಮಾಡಲಾಗಿದೆ. ಕರ್ನಾಟಕ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಜೂನ್ 3ರಂದು ಬೆಳಗ್ಗೆ 8ರಿಂದ ಸಂಜೆ 4ರವರೆಗೆ ನಡೆಯಲಿದೆ ಎಂದು ಡಿಸಿ ಟಿ ವೆಂಕಟೇಶ್ ಹೇಳಿದರು. ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಅದರಲ್ಲಿ ನಾವು 4913 ಒಟ್ಟು ಮತದಾರರಿದ್ದಾರೆ. ಅದರ ಬಗ್ಗೆ ನಾನು ಶೇರ್ ಮಾಡಿದ್ದೀನಿ. ಅದರಲ್ಲಿ ಗಂಡು 3462 ಮತ್ತು 9471 ವೋಟರ್ಸ್ ಟೀಚರ್ಸ್ ಎಲಿಜಿಬಲ್ ಟೀಚರ್ಸ್ ವೋಟರ್ಸ್ ಇರ್ತಾರೆ. ಸೊ 3ನೇ ತಾರೀಕು ಚುನಾವಣೆ ಆದಮೇಲೆ ಚುನಾವಣೆಯ ಮತಗಟ್ಟೆಗಳು ನಮ್ಮ ಜಿಲ್ಲೆನಲ್ಲಿ 7 ಮತಗಟ್ಟೆಗಳಿದ್ದಾರೆ. ಚಿತ್ರದುರ್ಗ ಒಂದರಲ್ಲಿ 2 ಮತಗಟ್ಟೆಗಳಿದ್ದಾರೆ. ಉಳಿದಂತೆ ಪ್ರತಿ ತಾಲೂಕಾ ಕೇಂದ್ರದಲ್ಲಿ ಪ್ರಸಿದ್ಧ ಕಚೇರಿನಲ್ಲಿ ಮತ್ತು ಕೆಲವು ಕಾಲೇಜುಗಳಿಂದ 7 ಮತಗಟ್ಟೆಗಳನ್ನ ನಾವು ಮಾಡಿದ್ದೀವಿ. ಇದಕ್ಕೋಸ್ಕರ ನಾವು ಈಗಾಗಲೇ ಸರ್ಕಾರ ಸಿಬ್ಬಂದಿಗಳನ್ನು ನಾವು ನೇಮಕಾತಿಯನ್ನು ಮಾಡಿ ಅವರಿಗೆ ತರಬೇತಿಯನ್ನು ಕೂಡ ಕೊಟ್ಟಿದ್ದೀವಿ. ಸೊ ತರಬೇತಿ ಇರ್ಬೋದು ಮತ್ತು ಸೆಕ್ಯೂರಿಟಿ ಅರೇಂಜ್ಮೆಂಟ್ ಇರ್ಬೋದು ಅದೆಲ್ಲವೂ ಕೂಡ ನಾವು ವ್ಯವಸ್ಥಿತವಾಗಿ ಈಗಾಗಲೇ ಸಿದ್ಧಪಡಿಸ್ಕೊಂಡಿದ್ದೀವಿ. 3ನೇ ತಾರೀಕು ಏನು ಮತದಾನ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಟೀಚರ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಅವ್ರಿಗೆ ನಾವು ಒಂದು ಇನ್ಸ್ಟ್ರಕ್ಷನ್ ಅನ್ನು ಕೂಡ ಪಾಸ್ ಮಾಡಿ ಸೊ ಯಾವ ರೀತಿ ನಡ್ಕೋಬೇಕು ಮತ್ತು MSc ಎಲೆಕ್ಷನ್ ಆಫೀಸರ್ ಪ್ರಿಫರೆನ್ಷಿಯಲ್ ವೋಟಿಂಗ್ ಸಿಸ್ಟಮ್ ಇರ್ತದೆ. ಇದು ಆದ್ಯತಾ ವೋಟನ್ನು ಮಾಡೋದಿರ್ತದೆ. ಸೊ 1, 2, 3 ಅಂತ ಆದ್ಯತೆಯನ್ನು ಕೊಟ್ಟು ಮತವನ್ನು ಚಲಾವಣೆ ಮಾಡೋದಾಗುತ್ತೆ. ಅದಕ್ಕೆ ಬೇಕಾದಂಥ ಸೊ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿದ್ದೀವಿ. ಆಮೇಲೆ ಪೋಸ್ಟಲ್ ಬ್ಯಾಲೆಟ್ ಇರ್ತಾರೆ, ನಮ್ಮ ಏನು ಮತಪತ್ರಗಳಿರ್ಬೋದು ಕೂಡ ಮುದ್ರಣಗಳನ್ನು ಮಾಡಿ ಆಗಲೇ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಚುನಾವಣೆಗೆ ಚಿತ್ರದುರ್ಗ ಜಿಲ್ಲಾ ಕೇಂದ್ರದಲ್ಲಿ 2 ಮತ್ತು ಉಳಿದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ತಲಾ 1 ಮತಗಟ್ಟೆ ಸೇರಿದಂತೆ ಒಟ್ಟು 7 ಮತಗಟ್ಟೆ ಸ್ಥಾಪಿಸಲಾಗಿದೆ. ಜಿಲ್ಲೆಯಲ್ಲಿ 3442 ಪುರುಷರು ಮತ್ತು 1471 ಮಹಿಳೆಯರು ಸೇರಿದಂತೆ ಒಟ್ಟು 4913 ಮತದಾರರಿದ್ದಾರೆ ಎಂದರು. ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.